ಶ್ರೀಮತಿ ಪದ್ಮಾ ಆಚಾರ್ಯ ಅವರು. ಇವರು ಪುತ್ತೂರಿನಿಂದ ನಮ್ಮ ಕಾರ್ಯಕ್ರಮಕ್ಕೆ ಜಾಯಿನ್ ಆಗಿದ್ದಾರೆ. ಪದ್ಮಾ ಆಚಾರ್ಯ ಇವರು ಉಪನ್ಯಾಸಕರ ಪರಿಚಯವನ್ನ ಮಾಡಿಕೊಡ್ಬೇಕಾಗಿ ಅವರಲ್ಲಿ ಕೋರಿಕೆ. ಎಲ್ಲರಿಗೂ ನಮಸ್ಕಾರ. ಕಾಡಿನ ಮಧ್ಯೆ ಗೂಡು ಕಟ್ಟಿಕೊಂಡು ಪ್ರಕೃತಿಯ ಮಡಿಲಿನಲ್ಲಿ ಬದುಕು ಸಾಗಿಸುವ ಗೋಪಾಲಯ್ಯ ಶಂಕರಿಯಮ್ಮ ದಂಪತಿಗಳ ಭತ್ತದ ಜೀವನೋತ್ಸಾಹ. ನಮ್ಮೂರ ಅಂದರೆ ನಮ್ಮ ಪುತ್ತೂರ ಸಮೀಪದ ಸುಬ್ರಹ್ಮಣ್ಯ ಪಂಜ ಆಸುಪಾಸಿನಲ್ಲಿ ಸೊಗಸಾಗಿ ನಡೆಸಿದ ಚಿತ್ರೀಕರಣ, ಗುಡ್ಡ ಬೆಟ್ಟ ನದಿ ಕಾಡು ತೋಟ ಪ್ರಾಕೃತಿಕ ಸೌಂದರ್ಯದೊಂದಿಗೆ ಭೂತದ ಕೋಲವೇ ಮೊದಲಾದ ತುಳುನಾಡ ಸಾಂಪ್ರದಾಯಿಕ ವೈಭವದ ದರ್ಶನ ಬೆಟ್ಟದ ಜೀವ ಸಿನಿಮಾದ ಮೂಲಕ ಮಾಡಿಸಿದ ಪಿ ಶೇಷಾದ್ರಿಯವರು ನಮ್ಮೊಂದಿಗಿದ್ದಾರೆ. ಇದು ನಮಗೆ ಬಹಳ ಹೆಮ್ಮೆ, ರೋಮಾಂಚನ ಮತ್ತು ಸಂತೋಷವೆನಿಸುವ ಸುಸಂದರ್ಭವಿದು. ನಮ್ಮ ಸಾಹಿತ್ಯ ಕ್ಷೇತ್ರ, ಸಿನಿಮಾ ರಂಗ ಮತ್ತು ಪತ್ರಿಕಾ ರಂಗದಲ್ಲಿ ಕೈಯಾಡಿಸಿದ ಅಪ್ಪಟ ಪ್ರತಿಭೆ. ಸಿನಿಮಾ ನಿರ್ದೇಶನದ ಮೂಲಕ ಇಡೀ ಭಾರತೀಯ ಚಲನಚಿತ್ರ ಜಗತ್ತಿನಲ್ಲಿ ನಿರಂತರ 8 ವರ್ಷಗಳ ಕಾಲ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನು ತನ್ನ ಮುಡಿಗೇರಿಸಿಕೊಂಡ ಧೀಮಂತ ವ್ಯಕ್ತಿತ್ವ ಪಿ ಶೇಷಾದ್ರಿಯವರನ್ನು ಈ ಸಭೆಗೆ ಪರಿಚಯಿಸಲು ಸಾರ್ಥಕ್ಯದ ಗಳಿಗೆ ಇದು. ಆಗಮಿಸಿದ ಎಲ್ಲ ಸಾಹಿತ್ಯಾಭಿಮಾನಿಗಳಿಗೂ, ಸಭಾಧ್ಯಕ್ಷರಿಗೂ, ಸಂಸ್ಕಾರ ಭಾರತೀಯ ಎಲ್ಲ ಪದಾಧಿಕಾರಿಗಳಿಗೂ ನಮನಗಳನ್ನು ಸಲ್ಲಿಸುತ್ತಾ ಪಿ ಶೇಷಾದ್ರಿಯವರ ಪರಿಚಯಿಸುವ ನುಡಿಗಳನ್ನು ನಿಮ್ಮೆದುರು ಅನಾವರಣಗೊಳಿಸಲಿದ್ದೇನೆ. ಡಾಕ್ಟರ್ ರಾಜಕುಮಾರ್ ಜೊತೆ 365 ದಿನಗಳ ಬರವಣಿಗೆಗೆ ಕುಳಿತಿದ್ದಂತಹ ಪಿ ಶೇಷಾದ್ರಿಯವರಿಗೆ ಬಾಲ್ಯದಲ್ಲಿ ಎಲ್ಲರಂತೆ ನಾಯಕರೆಂದರೆ ರಾಜ್ಕುಮಾರ್, ಹಾಸ್ಯ ನಟರೆಂದರೆ ನರಸಿಂಹರಾಜು, ಖಳನಾಯಕರೆಂದರೆ ವಜ್ರಮುನಿ ಎಂಬಂತಹ ಭಾವವಿತ್ತು. 90ರ ದಶಕದಲ್ಲಿ ರಿಚರ್ಡ್ ಅಟೆನಬರೋ ಅವರ ಗಾಂಧಿ ಚಿತ್ರ ಹಾಗೂ ಅಂತಾರಾಷ್ಟ್ರೀಯ ಚಿತ್ರೋತ್ಸವದಲ್ಲಿ ಬಗೆ ಬಗೆಯ ಅಂತಾರಾಷ್ಟ್ರೀಯ ಮಟ್ಟದ ನಿರ್ದೇಶಕರ ಚಿತ್ರಗಳನ್ನು ನೋಡುತ್ತಿದ್ದಂತೆ ತಾನು ಚಲನಚಿತ್ರ ರಂಗದಲ್ಲಿ ದುಡಿಯಬೇಕೆಂಬ ಸಂಕಲ್ಪ ಮನದಲ್ಲಿ ಮೂಡಿತು. ಇಂತಹ ಪ್ರತಿಭೆ ಪಿ ಶೇಷಾದ್ರಿಯವರು ಹುಟ್ಟಿದ್ದು ನವೆಂಬರ್ 23, 1963ರಂದು ತುಮಕೂರು ಜಿಲ್ಲೆಯ ದಂಡಿನ ಶಿವರದಲ್ಲಿ. ತಂದೆ ಸ್ಕೂಲ್ ಮೇಷ್ಟ್ರು ಡಿಸಿ ಪಟ್ಟಾಭಿರಾಮಯ್ಯ, ತಾಯಿ ಕಮಲಮ್ಮ. 4 ಮಕ್ಕಳಲ್ಲಿ ಇವರೇ ಕಿರಿಯವರು. ಚಿಕ್ಕಂದಿನಲ್ಲೇ ಕನ್ನಡ ಸಾಹಿತ್ಯದಲ್ಲಿ ಅತೀವ ಆಸಕ್ತಿಯನ್ನು ಹೊಂದಿದ್ದ ಇವರು ನಂತರ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ MA ಸ್ನಾತಕೋತ್ತರ ಪದವಿಯನ್ನು ಪಡೆದರು. 1985ನೇ ಇಸವಿಯಲ್ಲಿ ಬೆಂಗಳೂರಿಗೆ ಬಂದು ಚಿತ್ರಕಲಾವಿದ ಹಾಗೂ ಪತ್ರಕರ್ತರಾಗಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು. 1990ನೇ ಇಸವಿಯಲ್ಲಿ ಕಥೆ, ಚಿತ್ರಕಥೆ, ಸಂಭಾಷಣೆಗಾರರಾಗಿ ಚಿತ್ರರಂಗ ಪ್ರವೇಶಿಸಿ 1995ರಿಂದ ಸ್ವತಂತ್ರ ಚಿತ್ರ ನಿರ್ದೇಶಕರಾದರು. ಇವರ ಮೊದಲ ಧಾರಾವಾಹಿ ಇಂಚರ ದೂರದರ್ಶನದಿಂದ 1995ರಲ್ಲಿ ಪ್ರಸಾರವಾಯಿತು. ಕಾಮನಬಿಲ್ಲು ಮತ್ತು ಕಥೆಗಾರ ಧಾರಾವಾಹಿಗಳು ಇವರಿಗೆ ಈ ಕ್ಷೇತ್ರದಲ್ಲಿ ಒಂದು ಸ್ಥಾನ ಕಲ್ಪಿಸಿಕೊಟ್ಟವು. 1998ರಲ್ಲಿ TN ಸೀತಾರಾಮ್ ಅವರೊಂದಿಗೆ ಸೇರಿ ಇವರು ನಿರ್ದೇಶಿಸಿದ ಮಾಯಾಮೃಗವನ್ನು ಕನ್ನಡಿಗರು ಇಂದೂ ಮರೆತಿಲ್ಲ. ಮಾಸ್ತಿಯವರ ಸುಬ್ಬಣ್ಣ ಕಿರುಕಾದಂಬರಿ ಆಧರಿಸಿದ ಧಾರಾವಾಹಿ ದೂರದರ್ಶನದಿಂದ ಪ್ರಸಾರವಾಗಿ ಅಪಾರ ಮೆಚ್ಚುಗೆ ಗಳಿಸಿತು. ಉಯ್ಯಾಲೆ, ಮೌನರಾಗ, ಸುಪ್ರಭಾತ, ಚಕ್ರತೀರ್ಥ ಮತ್ತು ಸಾಕ್ಷಿ ಇವರ ಯಶಸ್ವಿ ದೈನಂದಿನ ಧಾರಾವಾಹಿಗಳು. ಶೇಷಾದ್ರಿಯವರು ಕೈಲಾಸಂ, దేవుడు, KSನ, AN ಮೂರ್ತಿರಾವ್, ಚೀನಾ ಮಂಗಳ, SL ಭೈರಪ್ಪ ಮುಂತಾದವರಗಳ ಕುರಿತು ಅನೇಕ ಸಾಕ್ಷ್ಯ ಚಿತ್ರಗಳನ್ನು ನಿರ್ದೇಶಿಸಿದ್ದಾರೆ. ನಮ್ಮ ಪುತ್ತೂರಿನ ಬಳುವಾರ ಮೊಹಮ್ಮದ್ ಕುಂಞಿ ಅವರ ಮುನ್ನುಡಿ ಶೇಷಾದ್ರಿಯವರು ನಿರ್ದೇಶಿಸಿದ ಮೊದಲ ಚಲನಚಿತ್ರ ಎಂಬಲ್ಲಿ ನಮಗೂ ಹೆಮ್ಮೆ ಇದೆ. 2000ರಲ್ಲಿ ಬೆಳ್ಳಿತೆರೆಗೆ ಬಂದ ಈ ಚಿತ್ರ ಮುಸ್ಲಿಂ ಸಂವೇದನೆಯ ಪ್ರಥಮ ಚಿತ್ರವೆನಿಸಿ ಕನ್ನಡ ಚಿತ್ರರಂಗದಲ್ಲಿ ಒಂದು ಮೈಲುಗಲ್ಲನ್ನೇ ಸ್ಥಾಪಿಸಿತು. ರಾಷ್ಟ್ರ ಮಟ್ಟದಲ್ಲಿ 2, ರಾಜ್ಯದಲ್ಲಿ 6 ಪ್ರಶಸ್ತಿಗಳೊಂದಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಇದು ಸುದ್ದಿ ಮಾಡಿತು. ಮರು ವರ್ಷವೇ ಇವರು ನಿರ್ದೇಶಿಸಿದ ಅತಿಥಿ ಚಿತ್ರಕ್ಕೆ ಮತ್ತೊಮ್ಮೆ ರಾಷ್ಟ್ರ ಪ್ರಶಸ್ತಿ ಬಂದು ಮುನ್ನುಡಿಯ ಯಶಸ್ಸು ಆಕಸ್ಮಿಕವಲ್ಲ ಎಂಬುದನ್ನು ಸಾರಿತು. ಇವರ 3ನೇ ಚಿತ್ರ ಬೇರು 2004ರಲ್ಲಿ ಸಿದ್ಧವಾಗಿ ಮಗದೊಮ್ಮೆ ರಾಷ್ಟ್ರ ಪ್ರಶಸ್ತಿ ಪಡೆಯುವ ಮೂಲಕ ಶೇಷಾದ್ರಿಯವರನ್ನು ಸತತವಾಗಿ 3 ಬಾರಿ ರಾಷ್ಟ್ರ ಪ್ರಶಸ್ತಿ ಪಡೆದ ಹ್ಯಾಟ್ರಿಕ್ ನಿರ್ದೇಶಕ ಎಂಬ ಕೀರ್ತಿ ತಂದಿತು. ಇವರ 4ನೇ ಚಿತ್ರ ತುತ್ತೂರಿ, 5ನೇ ಚಿತ್ರ ವಿಮುಕ್ತಿ, 6ನೇ ಚಿತ್ರ ಬೆಟ್ಟದ ಜೀವ, 7ನೇ ಚಿತ್ರ ಭಾರತ್ ಸ್ಟೋರ್ಸ್ ಹಾಗೂ 8ನೇ ಚಿತ್ರ ಡಿಸೆಂಬರ್ 1 ಕೂಡ
ರಾಷ್ಟ್ರ ಪ್ರಶಸ್ತಿಯನ್ನು ಪಡೆಯುವುದರೊಂದಿಗೆ ಸತತ 8 ಬಾರಿ ರಾಷ್ಟ್ರ ಪ್ರಶಸ್ತಿ ಪಡೆದ ಭಾರತದ ಏಕೈಕ ನಿರ್ದೇಶಕ ಎಂಬ ಕೀರ್ತಿಗೆ ಭಾಜನರಾಗಿದ್ದಾರೆ. 2014ರಲ್ಲಿ ಅತ್ಯುತ್ತಮ ಚಿತ್ರಕಥೆಗಾರ ರಾಷ್ಟ್ರ ಪ್ರಶಸ್ತಿ ಕೂಡ ದೊರಕಿದೆ. ಇವರು 2014ರಲ್ಲಿ ವಿದಾಯ, 2016ರಲ್ಲಿ ಭೇಟಿ, 2018ರಲ್ಲಿ ಮೂಕಜ್ಜಿಯ ಕನಸುಗಳು ಮತ್ತು 2019ರಲ್ಲಿ ಮಹಾತ್ಮ ಗಾಂಧಿಯವರ ಬಾಲ್ಯವನ್ನು ಆಧರಿಸಿದ ಮೋಹನದಾಸ ಚಿತ್ರಗಳನ್ನು ನಿರ್ದೇಶಿಸಿದ್ದಾರೆ. ಇವರ ಚಿತ್ರಗಳು ಒಂದಲ್ಲ ಒಂದು ಗೌರವಕ್ಕೆ ಪಾತ್ರವಾಗಿದೆ. 2018ರಲ್ಲಿ ಕರ್ನಾಟಕ ಸರ್ಕಾರವು ಇವರು ಚಲನಚಿತ್ರರಂಗಕ್ಕೆ ನೀಡಿದ ಸೇವೆಯನ್ನು ಗುರುತಿಸಿ ಪುಟ್ಟಣ್ಣ ಕಣಗಾಲ್ ಪ್ರಶಸ್ತಿ ನೀಡಿ ಜೀವಿತಾವಧಿ ಸಾಧನೆಯನ್ನು ನೀಡಿ ಗೌರವಿಸಿದೆ. ಕೇವಲ ವ್ಯಾಪಾರಿ ಮನೋಭಾವದಲ್ಲಿ ಯಾವುದೇ ಭಾಷೆಗಳಿಂದ ತಂದ ಸರಕನ್ನು ಬಟ್ಟಿ ಇಳಿಸಿ ಪ್ರಾದೇಶಿಕ ಸೊಗಡನ್ನು ಕಿತ್ತುಕೊಂಡಿರುವ ಜನರ ಮಧ್ಯೆ ಉತ್ತಮ ಕಥೆಗಳ ಮೂಲಕ ಜನಮನ ಗೆಲ್ಲುವಂತಹ ಕಾಯಕದ ಮೂಲಕ ಗುರುತಿಸಲ್ಪಟ್ಟ ಶೇಷಾದ್ರಿ ಅವರು ಉತ್ತಮ ಲೇಖಕರು ಕೂಡ. ಪಿ ಶೇಷಾದ್ರಿ ಅವರಂತಹ ಮಹಾನ್ ಪ್ರತಿಭೆಗಳಿಗೆ ನಿರಂತರ ಯಶಸ್ಸು ಸಿಗಲಿ, ಅವರ ಕಾಳಜಿಗೆ ಸೂಕ್ತ ಉತ್ತರಗಳು ಮೂಡಲಿ ಎಂದು ಗೌರವಾದರಗಳೊಂದಿಗೆ ನಮನಗಳನ್ನು ಸಲ್ಲಿಸುತ್ತಾ ಶುಭ ಹಾರೈಸೋಣ. ಪ್ರತಿಭೆಗಳ ಆಗರದ ಕಿರು ಪರಿಚಯವಿದ್ದು ಎಲ್ಲರಿಗೂ ನಮಸ್ಕಾರ. ಪದ್ಮಾ ಆಚಾರ್ಯ ಅವರು ಬಹಳ ಸೊಗಸಾಗಿ ಪಿ ಶೇಷಾದ್ರಿ ಅವರ ಪರಿಚಯನ ಮಾಡಿಕೊಟ್ಟಿದ್ದಾರೆ. ಇವರ ಬಗ್ಗೆ ಇನ್ನೂ ಹೇಳೋದು ಸಾಕಷ್ಟಿದೆ, ಆದ್ರೆ ಅವ್ರು ಹೇಳಿದ್ದಾರೆ ಕಿರು ಪರಿಚಯ ಅಂತ. ಹಾಗಾಗಿ ಅವರ ಮಾತುಗಳನ್ನ ಕೇಳಿ ನಾವು ಅವ್ರ ಪರಿಚಯನ ಮಾಡ್ಕೊಳ್ಳೋದು ಸೂಕ್ತ ಅಂತ ಭಾವಿಸ್ತಾ ಇಂದು ಉಪನ್ಯಾಸ ಕಾರ್ಯಕ್ರಮ ಇದೀಗ ಪ್ರಾರಂಭ ಆಗ್ತಿದೆ. ಸರ್, ಈ ಸಮಯ ಇನ್ಮೇಲೆ ನಿಮ್ದು ಸರ್. ದಯವಿಟ್ಟು ಎಲ್ಲ ಶ್ರೋತೃಗಳಲ್ಲಿ ಇಲ್ಲಿ ಸೇರಿರೋರಲ್ಲಿ ಒಂದು ಮನವಿ, ದಯಮಾಡಿ ಎಲ್ಲರೂ ತಮ್ಮ ತಮ್ಮ ಮೈಕುಗಳನ್ನ ಮ್ಯೂಟ್ ಮಾಡಿಕೊಂಡು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕಾಗಿ ಸವಿನಯ ಕೋರಿಕೆಯನ್ನ ಮಾಡ್ಕೊಳ್ತಾ ಇದ್ದೇನೆ. ಸರ್, ನಿಮ್ಮ ಮಾತುಗಳು ಸರ್. ಎಲ್ರಿಗೂ ನಮಸ್ಕಾರ. ಸಂಸ್ಕಾರ ಭಾರತಿ ದಕ್ಷಿಣ ಪ್ರಾಂತ್ಯದ ನನ್ನ ಆತ್ಮೀಯ ಮಿತ್ರರಾದಂತ ಅಧ್ಯಕ್ಷರಾದಂತ ಸಂಸ್ಕಾರ ಭಾರತೀಯ ಸುಚೇಂದ್ರ ಪ್ರಸಾದ್ ಅವರೇ, ಉತ್ತರಾಖಂಡದ ಸಹೋದರರೇ ಹಾಗೂ ಕರ್ನಾಟಕದಾದ್ಯಂತ ಈ ವೇದಿಕೆಯಲ್ಲಿ ಸೇರಿರುವಂತಹ ಸಂಸ್ಕಾರ ಭಾರತೀಯ ಸಾಹಿತ್ಯ ವಿಭಾಗದ ಮಿತ್ರರೇ, ಸಹೋದರ ಸಹೋದರಿಯರೇ. ಒಂದು ರೀತಿ ಫಾರ್ಮಲ್ ಆಯ್ತೇನೋ ಅಂತ ಅನಿಸ್ತಾ ಇದೆ ನನ್ನ ಮಾತು. ಇಷ್ಟೊತ್ತು ಪುತ್ತೂರಿನ ಸಹೋದರಿ ಎಷ್ಟು ಅದ್ಭುತವಾಗಿ ಪರಿಚಯ ಮಾಡಿದ್ರು ಅಂದ್ರೆ ನನಗೆ ಇಲ್ಲಿಗೆ ಮಾತು ನಿಲ್ಲಿಸ್ಬೋಣ ಅಂತ ಅನಿಸ್ತಾ ಇದೆ. ಯಾಕೆಂದ್ರೆ ಅದನ್ನು ಕೇಳಿದ ಮೇಲೆ ಒಂದು ತರದ ಅಳುಕು, ಭಯ ನನ್ನಲ್ಲಿ ಉಂಟಾಗ್ತಾ ಇದೆ. ಜೊತೆಗೆ ಮಧ್ಯೆ ಮಧ್ಯೆ ಉಪನ್ಯಾಸ 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 ಅನ್ನೋ ಪದ ಕೂಡ ಇನ್ನಷ್ಟು ಒಂದು ಭಯವನ್ನ ನನ್ನಲ್ಲಿ ಹುಟ್ಟಾಗ್ತಾ ಇದೆ. ಯಾಕೆಂದ್ರೆ ನಾನು ಉಪನ್ಯಾಸ ಮಾಡುವಂಥವನಲ್ಲ, ಉಪನ್ಯಾಸಕಾರನೂ ಅಲ್ಲ. ನಾನು ಈ ಪ್ರಕ್ರಿಯೆಯನ್ನ ನನ್ನ ಅಭಿಪ್ರಾಯಗಳನ್ನ ಹಂಚಿಕೊಳ್ಳೋದಕ್ಕೆ ಬಳಸ್ತೀನಿ. ಹಾಗಾಗಿ ಇದೊಂದು ರೀತಿ ನಿರಾಕರಣ ಕಾದಂಬರಿ ಮತ್ತು ನನ್ನ ಒಡನಾಟದ ಕುರಿತು ನಾನು ಈ ಹೊತ್ತು ಮಾತಾಡ್ಲಿಕ್ಕೆ ಹೊರಡ್ತೀನಿ. ಹಾಗಾಗಿ ಅದನ್ನ ವಿಮರ್ಶೆ ಮಾಡುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ಆದ್ರೆ ಅದ್ರ ಜೊತೆ ನನಗೊಂದು ವಿಚಿತ್ರವಾದಂತಹ ಸಂಬಂಧ ಇದೆ. ನಾನು ಮಾತಾಡ್ತಾ ಹೋದ ಹಾಗೆ ನಿಮ್ಗೆ ಗೊತ್ತಾಗುತ್ತೆ. ಅದಷ್ಟೇ ಅಲ್ಲ, ಅದರ ಕರ್ತೃ ಆದಂತಹ ಡಾಕ್ಟರ್ SL ಭೈರಪ್ಪನವ್ರ ಜೊತೆ ಒಂದು ಒಡನಾಟ ನನಗಿತ್ತು. ಸುಮಾರು 25 ವರ್ಷಗಳಿಂದ ಮುಖಾಮುಖಿಯಾಗಿ, 50 ವರ್ಷಗಳಿಂದ ಅಂತರ್ಗತವಾಗಿ. ಯಾಕೆ ಈ ಪದವನ್ನ ಅಂತರ್ಗತವಾಗಿ ಅಂತಂದ್ರೆ, ನನಗೆ ಬುದ್ಧಿ ಬಂದಾಗ್ನಿಂದ, ಬಹುಶಃ ನಂದು 12-13ನೇ ವಯಸ್ಸಿನಿಂದ ಅಂತ ಕಾಣುತ್ತೆ, ನಮ್ಮೂರಿನಲ್ಲಿ ಒಂದು ಪುಟ್ಟ ಲೈಬ್ರರಿ ಇತ್ತು. ಆ ಲೈಬ್ರರಿಯಲ್ಲಿ ಕನ್ನಡ ಪುಸ್ತಕಗಳು ಸಹಜವಾಗಿ ಸಿಗ್ತಾ ಇತ್ತು. ಜೊತೆಗೆ ನನ್ನ ಹಿರಿಯ ಸಹೋದರ ಅವಾಗ MA ಮಾಡ್ತಾ ಇದ್ರು. MA ಮಾಡೋರ್ಗೆಲ್ಲ ಒಂದು ಕಾದಂಬರಿಯನ್ನೋ ಅಥವಾ ಒಂದು ದೀರ್ಘ ಕಥೆಯನ್ನೋ ಕಥಾ ಮಾಲಿಕೆಯನ್ನೋ ಪಠ್ಯವಾಗಿ ಇಡ್ತಾ ಇದ್ದದ್ದು ಅಥವಾ ಇಟ್ಟಿರೋದು ನಿಮ್ಗೆಲ್ಲ ಗೊತ್ತೇ ಇದೆ. ಅಂಥ